ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಅಂತೆಲ್ಲ ಹೇಳ್ತಾ ಇದ್ವಿ. ಆದರೆ ಈಗ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿಯನ್ನ ಕಾಂಗ್ರೆಸ್ನವರೇ ತಂದುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಹಾಗೆ ಇದೆ. ಕಾಂಗ್ರೆಸ್ನಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ, ಕೊಟ್ಟರು ಕೂಡ ಅವ್ರಿಗೆ ಗೊತ್ತಾಗ್ತಿಲ್ವಂತೆ. ಇನ್ನೇನೇನೋ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಕಡ್ರೆ ಇವ್ರಿಗೆ ಆಗ್ತಾ ಇಲ್ಲ, ಇವ್ರನ್ನ ಕಡ್ರೆ ಅವ್ರಿಗೆ ಆಗ್ತಾ ಇಲ್ಲ. ಅಥವಾ ಹೊಂದಾಣಿಕೆ ಇಲ್ವಾ, ಅಥವಾ ಇದು ನವೆಂಬರ್ ತಿಂಗಳ ಆರಂಭನ, ನವೆಂಬರಿಗೋಸ್ಕರ ಈಗಲೇ ಪ್ಲಾಟ್ಫಾರ್ಮ್ ಪಾಯ ಹಾಕುವಂಥ ಸಿದ್ಧತೆಗಳು ನಡೀತಾ ಇದೆಯಾ? ಬಹಳ ಬೆಳವಣಿಗೆಗಳು ಮಾತ್ರ ಅಚ್ಚರಿಯಾಗಿ ಕಾಣಿಸ್ಕೊಳ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ವಿಚಾರದಲ್ಲೇ ಅಸಮಾಧಾನ ಹೊರಹಾಕುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮುಖ್ಯಮಂತ್ರಿಗಳು 2013-18ರಲ್ಲಿ ಇದ್ದಂಗೆ ಈಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು. ಉಪಮುಖ್ಯಮಂತ್ರಿಗಳು ಕೂಡ ಬದಲಾಗ್ಬಿಟ್ಟಿದ್ದಾರೆ ಅಂತಿದ್ದಾರೆ. ಯಾರು ಹೇಳಿದವರು ಇದನ್ನ? ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಇದಕ್ಕೆ ನಿಜವಾಗಿಯೂ ಕೂಡ ಕಾರಣ ಏನು? ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಅಸಮಾಧಾನ ಭುಗಿಲೇಳೋಕೆ ಕಾರಣ ಏನು? 2 ವರ್ಷದ ನಂತರ ಒಂದಿಷ್ಟು ತಿಂಗಳುಗಳಾಗೋಗಿದೆ. ಆಲ್ಮೋಸ್ಟ್ ಆಲ್ 26, 27, 28 ತಿಂಗಳುಗಳಾಗೋಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು. ಇಂತಹ ಪರಿಸ್ಥಿತಿ ಶಾಸಕರಿಗೆ ಬಂತ? ಇದಕ್ಕೆ ಕಾರಣ ಏನಾದರೂ ಗ್ಯಾರಂಟಿ ಇದೆಯಾ? ಕಾರಣ 50,000 ಕೋಟಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಶಾಸಕರಿಗೆ ಏನು ಸಿಗ್ತಾ ಇಲ್ವಾ? ಏನಾಗ್ತಾ ಇದೆ ಕ್ಷೇತ್ರಗಳಲ್ಲಿ? ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬೀಳೋಕೆ ಕಾರಣ ಏನು? ಮಂತ್ರಿಗಳ ವಿರುದ್ಧ ಅಸಮಾಧಾನಕ್ಕೆ ಕಾರಣ ಏನು? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ಅಸಮಾಧಾನ ಯಾಕೆ ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಶಾಸಕರ ಅಸಮಾಧಾನ. 2 ವರ್ಷ ಮುಗಿಸಿದ ಸಿದ್ದು ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್. ಗ್ಯಾರಂಟಿಗಳಲ್ಲಿ ಮುಳುಗಿರೋ ಸರ್ಕಾರದಲ್ಲಿ ಕೆಲಸ ಆಗ್ತಿಲ್ವಾ? 2 ವರ್ಷ ಪೂರೈಸಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಒಂದರ ಮೇಲೊಂದು ಅಪವಾದ ಎದುರಾಗ್ತಾ. ವಿಪಕ್ಷಗಳು ಆರೋಪ ಮಾಡೋದು ಸಾಮಾನ್ಯ. ಆದರೆ ತಮ್ಮವರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರೆ ಪಕ್ಷದ ಇಮೇಜಿಗೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನುದಾನ ಸರಿಯಾಗಿ ಬರ್ತಿಲ್ಲ ಅನ್ನೋದು ಕಾಂಗ್ರೆಸ್ ಶಾಸಕರ ಆರೋಪ ಮೊದಲಿನಿಂದಲೂ ಇದೆ. ಗ್ಯಾರಂಟಿಯಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಲು ಆಗ್ತಿಲ್ಲ ಅಂತ ಬಹಿರಂಗವಾಗಿಯೇ ಸಾರಿ ಹೇಳ್ತಾ ಬಂದಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸೇರಿ ಶಾಸಕರು ಹಲವು ಬಾರಿ ಹೇಳಿ ಪಕ್ಷಕ್ಕೆ ಮುಜುಗರವನ್ನ ತಂದಿದ್ರು. ಆದರೂ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳಿಕೊಂಡು ತೇಪೆ ಹಚ್ಚುವ ಕೆಲಸವನ್ನ ಮಾಡ್ತಾ ಬಂದಿದೆ. ಆಳಂದ ಶಾಸಕ BR ಪಾಟೀಲ್ ಸಿಡಿಸಿದ ಆಡಿಯೋ ಬಾಂಬ್ ಪಕ್ಷದಲ್ಲಿ ಆಂತರಿಕ ಕೋಲಾಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ BR ಪಾಟೀಲ್ ಸಮರ್ಥಿಸಿಕೊಂಡು ಒಂದಷ್ಟು ಶಾಸಕರು ಸಿಡಿದೆದ್ದಿದ್ದಾರೆ. BR ಪಾಟೀಲ್ ಹೇಳಿಕೆಗೆ ದನಿಗೂಡಿಸಿ ಸಮರ್ಥಿಸಿಕೊಂಡು ಒಂದಷ್ಟು ಜನ ಮಾತನಾಡಿದ್ದಾರೆ. 2 ವರ್ಷ ಮುಗಿಸಿದ ಸಿದ್ದು ಸರ್ಕಾರದ ವಿರುದ್ಧ ಶಾಸಕರು ಚಾರ್ಜ್ ಶೀಟ್ ಬಹಿರಂಗಪಡಿಸಿದ್ದಾರೆ. ಅದರಲ್ಲೂ ಬೆಳಗಾವಿಯ ಕಾಗವಾಡ ಶಾಸಕ ರಾಜು ಕಾಗೆ ಬಹಿರಂಗವಾಗಿಯೇ ಸರ್ಕಾರದ ಹುಳುಕನ್ನ ಹೊರಹಾಕ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಹೊಸ ತಲೆಬೇನೆ ಶುರುವಾಗಿದೆ. ಗ್ಯಾರಂಟಿಗಳ ಮಧ್ಯೆ ಸಿಎಂ ಬದಲಾಗಿದ್ದಾರೆ. 2013ರಲ್ಲಿ ಇದ್ದ ಸಿಎಂ ಸಿದ್ದರಾಮಯ್ಯ ಈಗಿಲ್ವಾ? ಡಿಸಿಎಂ ವಿರುದ್ಧವೂ ಶಾಸಕ ರಾಜು ಕಾಗೆ ಆರೋಪ. ಕಾಗವಾಡ ಶಾಸಕ ರಾಜು ಕಾಗೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಕಾರ್ಯವೈಖರಿ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2013ರಲ್ಲಿ ಇದ್ದ ಸಿಎಂ ಸಿದ್ದರಾಮಯ್ಯ ಈಗಿಲ್ಲ. ಯಾಕೆ ಹೀಗೆ ಬದಲಾದರೋ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಮನೆಗೆ ಹೋದ್ರೆ ನೋಡೋದೇ ಇಲ್ಲ ಅಂತ ಸಿಎಂ ಡಿಸಿಎಂ ವಿರುದ್ಧ ಕಾಗೆ ಕೆಂಡ ಕಾರಿದ್ದಾರೆ. ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂಡಿದ್ನಿ. ಇವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಟ್ಟಿದೆ. ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟದವರು ಯಾರಾದರೂ ನನ್ನ ಕರೆದು, ಅಥವಾ ಮುಖ್ಯಮಂತ್ರಿಗಳು ಕರೆದು, ಉಪಮುಖ್ಯಮಂತ್ರಿಗಳು ಕರೆದು. ಬೆಂಗಳೂರಿನಲ್ಲಿ ಸಚಿವರನ್ನ ಹುಡುಕೋದೆ ಕಷ್ಟವಾಗಿದೆ. ನಾವು ಅಷ್ಟು ದೂರದಿಂದ ಬಂದು ಸಚಿವರ ಭೇಟಿಯಾಗ್ತಾ ಇಲ್ಲ. ನಾವು ಅವರ ಮನೆಗಳನ್ನ ಎಲ್ಲಿ ಹುಡುಕೋದು? ಬೆಂಗಳೂರಿನಲ್ಲಿ ಅವರ ಮನೆಗಳು ಎಲ್ಲಿದೆಯೋ ಹುಡುಕೋದು ಹೇಗೆ? ಯಾವ ಪುರುಷಾರ್ಥಕ್ಕೆ ನಾವು ಶಾಸಕರಾಗಿ ಇರಬೇಕೋ ಹೇಳಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರ ಮನೆಗಳು ಎಲ್ಲಿದಾವೋ ಹುಡುಕ್ಯಾಡಕ್ ಆಗೋದಲ್ಲ. ಮನೆಗಳು ಸಿಗುತ್ತೆ, ನಾವೆಲ್ಲಿ ಹುಡುಕಲ್ ಹೋದ್ರೆ ನಾವೇನ್ರಿ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕಾಡ ಕುತ್ಕೊಂಡ್ಬೇಕಲ್ಲ. ಒಂದು 2 ತಾಸು ಆದ ಅನ್ಕೊಡ್ದು. ಅವ್ರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದಾರ್ರಿ, ಮಂಡ್ಯಕ್ಕೆ ಹೋಗಿದಾರ್ರಿ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದಾರ್ರಿ. ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು PS ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ, PS ಮಾಹಿತಿ ಇಲ್ಲ. ನಾನು ಸಚಿವರ ಬಳಿ ಮನೆ ಬಂಗಾರ ಕೇಳೋದಕ್ಕೆ ಹೋಗಿಲ್ಲ. ನಮ್ಮ ಸಮಸ್ಯೆಗಳನ್ನ ಯಾರು ಕೇಳೋಣ? ಹಿರಿಯ ಶಾಸಕರಿಗೆ ಹೀಗಾದರೆ ಬೇರೆಯವರ ಕಥೆ ಏನು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಒಂದೊಂದು ದಿನ ಸಚಿವರು ಭೇಟಿಗೆ ಅವಕಾಶ ಕೊಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಷನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವಸ
ದಿವಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಡಿಕೆ ಬ್ರದರ್ಸ್ ಕೃಪೆ ಇದ್ದರಷ್ಟೇ ಅನುದಾನನ, ಸರ್ಕಾರದಲ್ಲಿ ಅನುದಾನದಲ್ಲೂ ತಾರತಮ್ಯ ನಡೀತಾ ಇದೆ. ರಾಜುಕಾಗೆ ಆರೋಪದ ಬೆನ್ನಲ್ಲೇ ಬಾಲಕೃಷ್ಣ ಬಾಂಬ್. ಕಾಂಗ್ರೆಸ್ನಲ್ಲಿ ಅನುದಾನ ಕೋಲಾಹಲ ಧಗಿಸುತ್ತಿರುವಾಗಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಕಾಂಗ್ರೆಸ್ನ ಮಾಗಡಿ ಶಾಸಕ ಬಾಲಕೃಷ್ಣ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಆಶೀರ್ವಾದ ಇರೋದಕ್ಕೆ ನಮಗೆ ಅನುದಾನ ಸಿಗ್ತಾ ಇದೆ, ಅವರಿಬ್ಬರ ಆಶೀರ್ವಾದ ಇದ್ರೆ ಅನುದಾನ ಸಿಗಬಹುದು ಅಂತ ಹೇಳಿ ಉಳಿದ ಶಾಸಕರನ್ನ ಕೆರಳುವಂತೆ ಮಾಡಿದ್ದಾರೆ. ಕೆಲವರಿಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನಗೆ ಡಿ.ಕೆ. ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಶಾಸಕ ಬಾಲಕೃಷ್ಣ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ನೀಡಿಕೆಯಲ್ಲೂ ತಾರತಮ್ಯ ನಡೀತಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅನುದಾನಕ್ಕೆ ಡಿಕೆ ಬ್ರದರ್ಸ್ ಕೃಪಾ ಕಟಾಕ್ಷ ಬೇಕಾ? ಅವರ ಆಶೀರ್ವಾದ ಇದ್ದರಷ್ಟೇ ಅನುದಾನ ಸಿಗುತ್ತಾ? ಸಿಎಂ ಡಿಸಿಎಂ ಕೃಪೆ ಇದ್ದರಷ್ಟೇ ಶಾಸಕರಿಗೆ ಅನುದಾನನ? ಬಾಲಕೃಷ್ಣ ಹೇಳಿಕೆ ಕೈಪಡೆಯಲ್ಲಿ ಮತ್ತಷ್ಟು ಗೊಂದಲ ಹೆಚ್ಚಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಬಾಲಕೃಷ್ಣ ಹೇಳಿಕೆಯಿಂದ ಮತ್ತಷ್ಟು ಶಾಸಕರು ಸಿಡಿದೇಳುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ತರೋ ಸಾಧ್ಯತೆ ಇದೆ. ಕೈ ಸರ್ಕಾರಕ್ಕೆ ತಪ್ಪದ ಸ್ವಪಕ್ಷೀಯರ ಮುಜುಗರ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಬಳಿಯೂ ದುಡ್ಡಿಲ್ಲ, ವಾಸ್ತವ ಸ್ಥಿತಿ ಬಿಚ್ಚಿಟ್ರ ಗೃಹ ಸಚಿವ ಪರಮೇಶ್ವರ್. ಶಾಸಕರು ಅನುದಾನಕ್ಕಾಗಿ ಸಿಡಿದೆದ್ದ ಬೆನ್ನಲ್ಲೇ ವಸತಿ ಗೋಲ್ಮಾಲ್ ಬಳಿಕ ಸರ್ಕಾರಕ್ಕೆ ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಹೊರಬಿದ್ದಿದೆ. ಗೃಹ ಸಚಿವ ಪರಮೇಶ್ವರ್ ಸರ್ಕಾರದ ವಾಸ್ತವ ಸ್ಥಿತಿ ಬಿಚ್ಚಿಟ್ರ ಅನ್ನೋ ಅನುಮಾನ ಮೂಡಿದೆ. ಬದಾಮಿಯ ಕಾರ್ಯಕ್ರಮವೊಂದರಲ್ಲಿ ಪರಮೇಶ್ವರ್, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವರ ಬಳಿನೂ ದುಡ್ಡಿಲ್ಲ, ಅಭಿವೃದ್ಧಿಗೆ ಇಟ್ಟ ಹಣವನ್ನೆಲ್ಲ ನಿಮಗೆ ಕೊಟ್ಟುಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಅಂತ ಇರೋ ಕಾಸೆಲ್ಲ ಕೊಟ್ಟುಬಿಟ್ಟಿದ್ದೀವಿ ಅಂತ ಗ್ಯಾರಂಟಿ ಉಲ್ಲೇಖಿಸಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಮತ್ತೆ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ ಪರಮೇಶ್ವರ್. ತಮಾಷೆಗೆ ಅಂದಿದ್ದೇನೆ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರೆಲ್ಲ ಎಣ್ಣೆ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್, ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಅದನ್ನು ನೋಡಿ, ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಕಾಂಗ್ರೆಸ್ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಶಕ್ತಿ ಯೋಜನೆಯಿಂದ ಗಂಡಸರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಫ್ರೀ ಬಸ್ನಲ್ಲಿ ಬರೀ ಹೆಂಗಸರೇ ತುಂಬಿರ್ತಾರೆ, ಹೆಣ್ಮಕ್ಳು ಜಾಸ್ತಿ ಇದ್ರೆ ತಳ್ಳಾಟ ನೂಕಾಟ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಶಕ್ತಿ ಯೋಜನೆ ಬಗ್ಗೆ ಟೀಕಿಸಿದ್ದಾರೆ. ಏನು ಹೇಳ್ತಾ ಇದ್ದೇನೆಂದ್ರೆ, ಶಕ್ತಿ ಯೋಜನೆಯಲ್ಲಿ ಈಗ ಬಸ್ನಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಹೋಗ್ತಾರೆ, ಗಂಡಸಿಗೆ ಜಾಗ ಸಿಗೋದಿಲ್ಲ. ತಪ್ಪಿ ಗಂಡು ಕಾಲು ಹತ್ತಂತ ಕೊಡ್ರಿ, ತಪ್ಪಿ ಅವನೇನು ಕೈ ಪರ್ಪಸ್ಲಿ ಅಲ್ಲ, ಇಂಟೆನ್ಸ್ಲಿ ಅಲ್ಲ, ಏನೋ ಹೆಣ್ಮಕ್ಳ ಕೈ ಹಾಕಿದ್ದಾರೆ ಹತ್ತಿರ ಏನು ಪರಿಣಾಮ ಆಗ್ತಿದೆ ನೀವು ಹೇಳಿ. ಅದು ನಾ ಹೇಳಿದ್ದೆ. ಹಾಗಾಗಿ ಕಾರ್ಯಕ್ರಮ ಒಳ್ಳೆಯದೇ, ಎಲ್ಲ ಸರಿ, ಅದು ಗಂಡಸರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಒಟ್ಟಿನಲ್ಲಿ ವಿಪಕ್ಷಗಳಿಗಿಂತ ಸ್ವಪಕ್ಷದವರೇ ಸಿಡಿದೆದ್ದಿರೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ತಂದಿದೆ. ಬಹಿರಂಗವಾಗಿಯೇ ಶಾಸಕರು ಸಿಎಂ ಡಿಸಿಎಂ ಕಾರ್ಯವೈಖರಿ ಪ್ರಶ್ನೆ ಮಾಡಿ ಸಚಿವರ ವಿರುದ್ಧ ಗುಡುಗುತ್ತಿದ್ದಾರೆ. 2 ವರ್ಷ ಪೂರೈಸಿದ ಹೊತ್ತಲ್ಲಿ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.